ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಿಗ್ಗೆನೇ ಸ್ವಲ್ಪ ಏನೂ ಇರಲಿಲ್ಲ, ತರಕಾರಿ ಐತಿ. ಹಾಗಾಗಿ ನಾನು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ತರಕ್ಕೆ ಹೋಗಿದ್ದೆ. ಎಲ್ಲ ತರಕಾರಿ ಎಲ್ಲ ತಂದು ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆನೇ ಹೋಗಿದ್ದೆ. ಸ್ವಲ್ಪ ಟೊಮೆಟೊ, ಆಮೇಲೆ ಬಟಾಟೆ, ಆಮೇಲೆ ಇವಾಗ ನಾನು ತಂದ ತಕ್ಷಣ ಎಲ್ಲನೂ ಫುಲ್ ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡಿ ಒಂದು ಬಟ್ಟೆ ಮೇಲೆ ಇಟ್ಬಿಡ್ತೀನಿ. ಅಂದರೆ ಎಲ್ಲ ನೀರು ಹೀರ್ಕೊಂಡ್ಬಿಡುತ್ತೆ ಬಟ್ಟೆ ಅಂತ. ಆಮೇಲೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ, ಅಂದರೆ ಏನೂ ಕೆಡಲ್ಲ ಅಂತ. ಯಾಕಂದರೆ ನೀರು ಇರೋದ್ರಿಂದ ಬೇಗ ಕೆಟ್ಟಬಿಡುತ್ತೆ. ಆಮೇಲೆ ನಾನು ಬೆಂಡೆಕಾಯಿ ಆಯಿತು, ಟೊಮೆಟೊ, ಆಮೇಲೆ ಕ್ಯಾರೆಟ್ ಇರುತ್ತಲ್ಲ, ಮೇಲಿಂದ ಪಿಲ್ಲರಿಂದ ನಾನು ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಸ್ವಲ್ಪ ನುಗ್ಗೆಕಾಯಿನ ನಾನು ಕಟ್ ಮಾಡಿಕೊಂಡು ಅದನ್ನು ಮೇಲಿನ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ. ಆಮೇಲೆ ನಾನು ಸೊಪ್ಪನ್ನು ತಂದಿದ್ದೆ. ಆಮೇಲೆ ಇದಕ್ಕೆ ಒಂದು ಫ್ರೆಶ್ ಆಗಿತ್ತು ಅಂತ 20 ರೂಪಾಯಿ ಸ್ವಲ್ಪ ಕೊಡಪ್ಪ ಅಂತೇಳಿ ತೊಗೊಂಬಂದಿದ್ದೆ. ಈವ್ನಿಂಗ್ ಆದರೆ ಒಂದು 15 ರೂಪಾಯಿ, ಒಂದು 5 ರೂಪಾಯಿ ಅಷ್ಟು ಕಮ್ಮಿ ಮಾಡ್ತಾರೆ ಅವರು. ನಾನು ಬೆಳಗ್ಗೆ ಫ್ರೆಶ್ ಇರುತ್ತಲ್ಲ ಅಂತ ಬೆಳಗ್ಗೆ ಬೇಗನೆ ಹೋಗಿ ಒಂದು 6:30 ಹೀಗೆಲ್ಲ ಹೋಗಿ ತೊಗೊಂಬಂದೆ. ಅಂದರೆ ಸೊಪ್ಪಿನ ಸಾರು ಮಾಡಿ ತುಂಬ ದಿನ ಆಗಿತ್ತು. ಅಂದರೆ ಆ್ಯಕ್ಚುಲಿ ನಮ್ಮ ಸೈಡೆಲ್ಲ ಸೊಪ್ಪಿನ ಸಾರೆಲ್ಲ ನಾವು ಮಾಡಲ್ಲ. ಅಂದರೆ ನಾನು ಇಲ್ಲಿ ಬಂದಿಂದ ಕಲ್ತಿದ್ದು. ನಾವು ಆಮೇಲೆ ಮುದ್ದೆನೂ ಮಾಡ್ತಿಲ್ಲ ನಮ್ಮ ಸೈಡೆಲ್ಲ, ನಾವು ರೊಟ್ಟಿ ಮಾಡ್ತೀವಿ. ಹಾಗಾಗಿ ನಾನು ಇಲ್ಲಿ ಬಂದಿಂದ ಸ್ವಲ್ಪ ಅಂದರೆ ಒಂದೊಂದು ಸಲ ಜೋಳದ ಹಿಟ್ಟಿರಲ್ಲ, ಊರಿಂದ ತೊಗೊಂಬಂದಿರ್ತೀನಲ್ಲ. ಖಾಲಿ ಆದಾಗ ಬರೀ ಚಪಾತಿ ತಿನ್ನೋಕೆ ಬೇಜಾರಾಗುತ್ತೆ. ಹಾಗಾಗಿ ನಾನು ಮುದ್ದೆನ ಮಾಡೋಕ್ಕೂ ಎಲ್ಲ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡೆಲ್ಲ ಮಾಡೋಕ್ಕೆ ಕಲ್ತಿದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಸೊಪ್ಪಿನ ಸಾರೂ ಮಾಡೋಕ್ಕೆ ಯೂಟ್ಯೂಬ್ ನೋಡ್ಕೊಂಡೆ ನಾನು ಕಲ್ತಿದ್ದೆ. ಆ್ಯಕ್ಚುಲಿ ಒಂದು 5 ಥರದ್ದು ಸೊಪ್ಪು ತೊಗೊಂಬಂದಿದ್ದೆ. ಎಲ್ಲನೂ ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಪೂರ್ತಿ ಇವತ್ತೇ ಮಾಡಲ್ಲ ಎಲ್ಲನೂ. ಅಂದರೆ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ ನಾನು. ಯಾಕಂದರೆ ಎಲ್ಲ ಮಾಡಿಬಿಟ್ರೆ ಮತ್ತು ಮಧ್ಯೆ ತಿನ್ನೋಕ್ಕೆ ಇದಾಗೋದು ಬೇಡ ಅನಿಸುತ್ತೆ. ಸ್ವಲ್ಪ ಫ್ರೆಶ್ ಆಗಿದ್ದರೆ ಅವತ್ತಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಫ್ರಿಜ್ಜಲ್ಲಿ ಇಟ್ಟರೆ ತಿನ್ನೋದು ಒಳ್ಳೆಯದಲ್ಲ ಅಂದ್ಕೊಂಡು ನಾನು ಅವತ್ತೇ ಮಾಡ್ತೀನಿ ಯಾವಾಗ್ಲೂ. ಈಗ ಬೆಳಗ್ಗೆ ಮಾಡಿಟ್ಟು ಹೋದ್ನಂದರೆ ಸಂಜೆನೇ ಮಾಡೋದು ಬಂದು. ಹಾಗಾಗಿ ನಾನು ಬೆಳಗ್ಗೆನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಏನೇ ತರಕಾರಿ ತಂದರೂ ಬೆಳಗ್ಗೆನೇ ಫ್ರೆಶ್ ಆಗಿ ತಂದಿರ್ತೀನಿ. ಆಗಿಂದಾಗೆ ನಾನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ನಂಗೆ ಬೇಕಾದಾಗ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಅದೇ ಒಂದು ದೊಡ್ಡ ತಲೆನೋವು ಅಂತ ಆಗಿಬಿಡುತ್ತೆ. ಇವಾಗೆಲ್ಲ ಮಾರ್ಚ್ 19th ಏನೋ ಯೂಟ್ಯೂಬಿಂದ ಜಾಸ್ತಿ ಯೂಟ್ಯೂಬರ್ಸ್ನ ತೆಗಿತಾರೆ ಅಂತ ಹಂಗೆ ಏನೋ ನ್ಯೂಸ್ ಬರ್ತಿತ್ತು. ನಾನು ನೋಡಿದೆ. ಅಂದರೆ ಇದು ಅಂದರೆ ಎಲ್ಲ ಜನಸಂಖ್ಯೆ ಜಾಸ್ತಿ ಆಗಿ ಇದು ಆಗ್ತದೆ. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಸ್ವಲ್ಪ ಏನೋ ಕಾಂಪಿಟೇಷನ್ ಆಗಿದೆ. ಒಂದು ಟೀಚಿಂಗ್ ಆಗೋದು, IT ಆಗೋದು, ಯಾವುದೋ ಒಂದು ಇಂಡಸ್ಟ್ರಿ ಆಗಲಿ, ಇವಾಗ ಮೆಡಿಕಲ್ ಆಗ್ಬೋದು, ಒಂದು ಗೌರ್ಮೆಂಟ್ ಜಾಬ್ ಆಗ್ಬೋದು, ಪ್ರತಿಯೊಂದರಲ್ಲೂ ಸ್ವಲ್ಪ ಇವಾಗ ಕಾಂಪಿಟೇಷನ್ ಇದೆ. ಇವಾಗ ಯೂಟ್ಯೂಬಲ್ಲೂ ಸ್ವಲ್ಪ ಕಾಂಪಿಟೇಷನ್ನು ಇದೆ ಅಂದ್ಕೊಳ್ತಿದ್ದೀನಿ ನಾನು. ಹಾಗಾಗಿ ಏನೋ ಒಂದು ಕಾರ್ಪೊರೇಟ್ ಅಂತ ಇಟ್ಕೊಂಡು ಏನೋ ಒಂದು ಇದನ್ನು ತೆಗಿಬೇಕು ಸ್ವಲ್ಪ ಅಂತ ಹಂಗೆ ಮಾಡ್ತಿದ್ದಾರೇನೋ ನಾ ಅಂದ್ಕೊಂಡಿದ್ದು. ನಾನು ಇವಾಗ ಸ್ಟಾರ್ಟ್ ಮಾಡಿ ಒಂದು 15 ದಿನ ಆಗಿದೆ ಅಷ್ಟೇ. ನನಗೂ ಮುಂಚೆ ಇದು ಹ್ಯಾಶ್ಟ್ಯಾಗ್ ಹಾಕೋದು ಇದೇನೂ ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ವೀಡಿಯೋ ಹಾಕಿದ್ನಲ್ಲ, ಕಾಪಿರೈಟ್ ಅಂತ ಬರ್ತಿತ್ತು, ಡಿಲೀಟ್ ಮಾಡಿಬಿಡ್ತಿದ್ದೆ. ಭಯ ಆಗ್ಬಿಡ್ತೀಯೋ ಏನು ಹಿಂಗಾಗ್ಬಿಡ್ತು ಅಂತಂದು. ಆಮೇಲೆ ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿದಾಗ ಆಮೇಲೆ ನಾನೇ ವಿಡಿಯೋ ಎಲ್ಲ ಏನು ಇದನ್ನು ಮಾಡೋದು ಬೇಡ ಅಂದ್ಕೊಂಡು ಈ ರೀತಿ ನಾನೇ ಮಾತಾಡಿಕೊಂಡು ಇದನ್ನು ಮಾಡ್ತೀನಿ ಇವಾಗೇನು. ಯಾಕಂದರೆ ಮುಂಚೆ ನನಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು, ಹೆಂಗೆ ಮಾತಾಡೋದಪ್ಪ ಏನು ಅಂತ. ಇವಾಗೂ ಅಷ್ಟೇನು ಬರಲ್ಲ, ಆದರೆ ಸ್ವಲ್ಪ ಪರವಾಗಿಲ್ಲ ಮುಂಚಿನಕಿನ್ನ. ಹಾಗಾಗಿ ಅವನ್ನೆಲ್ಲ ಸ್ವಲ್ಪ ಡಿಲೀಟ್ ಮಾಡಿಬಿಡ್ತಿದ್ದೆ. ಎಷ್ಟೊಂದು ವಿಡಿಯೋ ಡಿಲೀಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು. ಆಮೇಲೆ ಅದರಲ್ಲೂ ಚೇಂಜಸ್ ಮಾಡ್ಬೋದು. YT ಸ್ಟುಡಿಯೋದಲ್ಲಿ ಹೋಗಿ ನಾವು ಸಾಂಗ್ ಇದು ಮಾಡಿರ್ತೇವಲ್ಲ, ಅದನ್ನು ಡಿಲೀಟ್ ಮಾಡ್ಕೋಬೋದು. ನಿಮ್ಗೆ ಬೇಕಿದ್ದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ, ಹೇಗೆ ನಾವು ಕಾಪಿರೈಟ್ನ ತೆಗಿಬೋದು ಅಂತಂದು ಅದೆಲ್ಲ ನಿಮ್ಗೆ ಸಿಗುತ್ತೆ. ಹೋಗಿ ಚೆಕ್ ಮಾಡಿ. ಆಮೇಲೆ ಸುಮ್ಮನೆ ಯಾಕಂದರೆ ನಾನು ಮಾಡಿರ್ತಾರೆ ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಯಾಕಂದರೆ ವಿಡಿಯೋ ಮಾಡಿರ್ತೀವಿ, ಎಷ್ಟೋ ಕಷ್ಟಪಟ್ಟು ಮಾಡಿರ್ತೀವಿ, ಬೇರೆ ವರ್ಕು ಇರುತ್ತೆ ಅದ್ರ ಜೊತೆ, ಏನೋ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ, ನಮ್ಮದು ಒಂದು ಚಾನಲ್ ಅಂತ ಮಾಡ್ತಿರ್ತೀವಿ. ಹಿಂಗಾದ ಸ್ವಲ್ಪ ಬೇಜಾರಾಗಿರುತ್ತೆ. ಆ ಥರ ಇನ್ನೂ ಸ್ವಲ್ಪ ಆಗುತ್ತೆ. ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ, ಮಾಡ್ತಾ ತಾನೇ ಎಲ್ಲ ಗೊತ್ತಾಗುತ್ತೆ.
ಹಾಗಾಗಿ ನಾನು ಮಾಡ್ತಿದ್ದೆ. ಆಮೇಲೆ ಮತ್ತು ಇವಾಗ ನಂದು ಒಂದು ಇದ್ರದ್ದೇನೋ ಅಂದರೆ ಕಾಪಿರೇಟ್ ಅಂತ ಯಾವುದೂ ಬಂದಿಲ್ಲ. ಅಂದರೆ ನಾನು ಹ್ಯಾಶ್ಟ್ಯಾಗ್ ಹಾಕೋದು ಇದೇನು ನನಗೆ ಹೇಗೆ ತಮ್ಮೇಲೆ ಹಾಕೋದು ಅದೇನೂ ಗೊತ್ತಿರಲಿಲ್ಲ. ಇನ್ನೂ ತಮ್ಮೇಲೆ ಹಾಕೋದು ಅಷ್ಟು ಗೊತ್ತಿಲ್ಲ, ನೋಡ್ತಿದ್ದೀನಿ ಇನ್ನೂ. ಯಾಕಂದ್ರೆ ಇವಾಗಿನ್ನೂ ಒಂದು 15 ದಿನ ಆಯಿತು ಅಷ್ಟೇ ಸ್ಟಾರ್ಟ್ ಮಾಡಿ. ಹಾಗಾಗಿ ನೀವು ಎಲ್ಲ ನೋಡ್ತಿದ್ದೀನಿ ಹ್ಯಾಶ್ಟ್ಯಾಗ್ ಹೆಂಗೆ ಹಾಕೋದು, ಆಮೇಲೆ ಶಾರ್ಟ್ ವೀಡಿಯೋ ಹೆಂಗೆ ಹಾಕೋದು. ಆಮೇಲೆ ಶಾರ್ಟ್ ವೀಡಿಯೋ ಹೆಂಗೆ ಹಾಕ್ತಿದ್ದೆ ನಾನು 1 ನಿಮಿಷಕ್ಕೇನೋ ಕಡಿಮೆ ಆಗ್ತಿತ್ತು. ಅದು ನಾನು ಅಪ್ಲೋಡ್ ಶಾರ್ಟ್ ವೀಡಿಯೋ ಹೆಂಗೆ ಅಪ್ಲೋಡ್ ಮಾಡೋ ಸತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಇಷ್ಟು ಹಾಕಿದ್ದೀನಿ, ಇದೇನು ಇಷ್ಟೇ ಬಂದಿದೆಯಲ್ಲ ಅಂತ ನಾನು ಹಿಂಗೆ ನೋಡ್ತಿದ್ದೆ. ಆಮೇಲೆ ಹೆಂಗೆ ಅಪ್ಲೋಡ್ ಮಾಡೋದೆಲ್ಲ ಅದನ್ನೂ ನೋಡಿ ಅದನ್ನೂ ಹಾಕಿದ್ದೀನಿ ನಾನು. ಅದು ಆಮೇಲೆ ಕಲ್ತಿದ್ದನು ಶಾರ್ಟ್ ವೀಡಿಯೋ ಹೆಂಗೆ ಹಾಕಬೇಕು, ಲಾಂಗ್ ವೀಡಿಯೋಸ್ ಎಲ್ಲ ಹೆಂಗೆ ಹಾಕಬೇಕು ಅಂತಂದು. ನಾನು ಶಾರ್ಟ್ ವೀಡಿಯೋ ಒಂದು 15-18 ಸೆಕೆಂಡ್ ಇರ್ತಿತ್ತೇನೋ ಅಷ್ಟೇ. ಆಮೇಲೆ ನನಗೆ ಯೂಟ್ಯೂಬಿಂದನೇ ನನಗೆ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ನಿಮ್ಮ ವಿಡಿಯೋ ಚೆನ್ನಾಗಿರುತ್ತೆ, ಸ್ವಲ್ಪ ಇದನ್ನು ಇನ್ಕ್ರೀಸ್ ಮಾಡಿಕೊಡ್ರಿ ನಿಮ್ಮದು ಅಂತ ನನಗೆ ಸಜೆಷನ್ ಎಲ್ಲ ಬರ್ತಿತ್ತು. ಅದನ್ನು ನೋಡಿಕೊಂಡು ನಾನು ಒಂದು 3 ನಿಮಿಷ ಮಾಡಿ ಫಸ್ಟ್ 2 ನಿಮಿಷ ಮಾಡ್ತಿದ್ದೆ, ಒಂದು 3 ನಿಮಿಷ 4 ನಿಮಿಷ. ಆಮೇಲೆ ಮತ್ತು ಇವ್ರದ್ದೆಲ್ಲ ವಿಡಿಯೋ ನೋಡ್ತಿದ್ನಲ್ಲ, ಇಲ್ಲ ಸ್ವಲ್ಪ ಜಾಸ್ತಿ ಮಾಡಿರಿ ಅಂತ ವ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಮತ್ತು ಆಯ್ತಲ್ಲ ಹೌದು ಮಾಡೋಣ ಅಂದ್ಕೊಂಡು ಆಮೇಲೆ ಡೈಲಿ ಏನು ಮಾಡ್ತಿರ್ತೀನೋ ಅದನ್ನೇ ನಾನು ಇದು ಮಾಡ್ತೀನಿ. ಆಮೇಲೆ ಒಬ್ರು ಯಾರನ್ನೂ ಸಜೆಸ್ಟ್ ಮಾಡಿದ್ರು ಒಬ್ಬರು, ಇಲ್ಲ ನೀವು ಈ ರೀತಿ ಮಾಡಿರಿ ನಿಮ್ಮದು ಚೆನ್ನಾಗಿ ಬರುತ್ತೆ, ಬರೀ ಇದು ಕುಕ್ಕಿಂಗ್ ಸ್ವಲ್ಪ ಮಾತಾಡ್ಕೊಂಡು ಬನ್ನಿ ಅಂದರೆ ನಿಮ್ಗೆ ಹೊಸದಾಗಿ ನೋಡೋರ್ಗು ಸ್ವಲ್ಪ ಸಜೆಷನ್ ಆಗುತ್ತೆ ಅಂತ. ಇವರಿಬ್ರು ನೋಡ್ರಿ ಇಲ್ಲಿ ಹೋಗಿ ಹೆಲ್ಮೆಟ್ ಮೇಲೆ ಕೂತ್ಕೊಂಡಿದ್ದ. ನಾನು ಇಬ್ಬರು ಜಗಳ ಮಾಡ್ತಿದ್ರು ಇಬ್ಬರು ಆ್ಯಕ್ಚುಲಿ. ಇವಾಗ ನಾನು ನೋಡಿದ ತಕ್ಷಣ ಇಲ್ಲಿ ಬಂದು ಕೆಳಗೆ ಬಂದು ಕೂತ್ಕೊಂಡಿದ್ದ. ನಾನು ಇವನು ತುಂಬ ಸೈಲೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಮ್ಮದು ಡೈಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಇವರಿಂದ. ಇವನಿಗೆ ಅವನು ಕೆಳಗೆ ಇಳಿದು ಹೋಗ್ಬಿಟ್ಟ, ಇವನಿಗೆ ಕೆಳಗೆ ಇಳಿಬೇಕಾಗಿದೆ. ಬಾ ಏನು ನೋಡಿ ಬರಬೇಕಾಗಿದೆ, ಚೀರ್ಸ್ತಿದ್ದಾನೆ. ಬಾ ಕೆಳಗೆ ಇಳಿ, ಬಾ ಬಾ ಇಳಿಸ್ತೀನಿ, ಬಾ ಇಳಿಸ್ಲಿ ಕೆಳಗೆ. ಬಾ ಕೆಳಗೆ ಬಾ ಬಾ. ನೋಡಿ ಅವರೆಲ್ಲ ಕೆಳಗಿದ್ರಲ್ಲ, ತಾನು ಹೋಗ್ಬೇಕಂತ ಇಳಿಯಕ್ಕೆ ಬರಲ್ಲ, ಹತ್ತಾನೆ ಇಳಿಯಕ್ಕೆ ಬರಲ್ಲ. ಹೋಗಿ ಅವ್ರಿವ್ರು ಜಗಳ ಮಾಡ್ತಿದ್ದಾರೆ ಅವರಿಬ್ರು, ಇವನಿಬ್ರು ಹೋಗಿ ಜಾಯ್ನ್ ಆಗ್ತಿದ್ದಾನಲ್ಲಿ. ಇವಾಗ ಎಲ್ಲ ಸೊಪ್ಪು ಬಿಡಿಸ್ಕೊಂಡಿದ್ದೆ, ಸೊಪ್ಪು ಬಿಡಿಸ್ಕೊಳ್ತಿದ್ದೆ, ಅವ್ನು ಚೀರ್ತಿದ್ದೆ, ಅದಕ್ಕೆ ಹೋಗಿದ್ದೆ. ಈಗೆಲ್ಲ ಒಂದು 5 ಥರದ ಸೊಪ್ಪು ತಂದಿದ್ನಲ್ಲ, ಎಲ್ಲ ಸೊಪ್ಪು ಬಿಡಿಸ್ಕೊಂಡು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಇವತ್ತೇ ಎಲ್ಲನೂ ಮಾಡಿಬಿಡಲ್ಲ, ಯಾಕಂದರೆ ಅವತ್ತೇ ನಾನು ಫ್ರೆಶ್ಶಾಗಿ ಮಾಡ್ತೀನಿ. ಹಾಗಾಗಿ ನಾನು ಎಲ್ಲ ಥರದ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಇದು ಪಾಲಕ್ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಈ ಸೊಪ್ಪಿನ ಹೆಸರು ಗೊತ್ತಿಲ್ಲ, ಸ್ವಲ್ಪ ತೊಗೊಂಡಿದ್ದಾನೆ ಅಷ್ಟೇ. ಅವ್ನಿಗೆ ಸ್ವಲ್ಪ ಹಾಕಪ್ಪ, ಅದು ಹೆಂಗೆ ಟೇಸ್ಟ್ ಬರ್ತು ಅಂತ ಗೊತ್ತಿಲ್ಲ ಅಂತ ಹೇಳಿದೆ, ಆಯಿತು ಅಂತ ಸ್ವಲ್ಪ ಹಾಕಿದ್ದೆ ಅವನು. ಆಮೇಲೆ ಸ್ವಲ್ಪ ಸಬ್ಬಸ್ಗೆ ಜಾಸ್ತಿ ಹಾಕ್ತೀನಿ, ಸಬ್ಬಸ್ಗೆ ಹಾಕಿದರೆ ಜಾಸ್ತಿ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ. ನಾನೇ ಒಬ್ರದ್ದು ಯೂಟ್ಯೂಬರ್ದು ವಿಡಿಯೋ ನೋಡಬೇಕಾದ್ರೆ ನನಗೆ ಗೊತ್ತಾಗಿದ್ದು. ಇವಾಗ ನೋಡಿ ಎಲ್ಲ ಸೊಪ್ಪು ನಾನು ತೊಳ್ಕೊಂಡು ಫುಲ್ ಕ್ಲೀನಾಗಿ 2-3 ಸಲ ತೊಳ್ಕೊಂಡಿದ್ದೀನಿ, ಯಾಕಂದರೆ ಮಣ್ಣು ಇರುತ್ತಲ್ಲ. ಹಾಗಾಗಿ ತೊಳ್ಕೊಂಡು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಬೇಯಿಸ್ಲಿಕ್ಕೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ತೊಗೊಂಡಿದ್ದೀನಿ ನಾನು, ನಿಮ್ಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಮೆಣಸಿನ್ಕಾಯಿ, ತುಂಬ ಖಾರ ಇದೆ ಆ್ಯಕ್ಚುಲಿ ಮೆಣಸಿನ್ಕಾಯಿ, ಚಿಕ್ಕದು ತುಂಬ ಖಾರ ಇದೆ. ಮೊನ್ನೆ ಮಾಡಿದಾಗ ಅಡುಗೆ ಅಂದ್ರೆ ತುಂಬ ಖಾರ ಆಗಿತ್ತು, ಹಾಗಾಗಿ ಇವತ್ತು 2 ಹಾಕಿದ್ದೀನಿ. ಆಮೇಲೆ ನಾನು ತೊಗರಿಬೇಳೆನೂ ತೊಳ್ಕೊಂಡು 2-3 ಸಲ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ನಾನು ಬೇಯಿಸಿ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಅಂದರೆ ಇವಾಗಲೇ ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಬೇಯಬೇಕಾದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಇದಕ್ಕೆ, ಇವಾಗಲೇ ಹಾಕ್ಕೊಳ್ತೀನಿ ಎಲ್ಲನೂ ಸ್ವಲ್ಪ ನಾನು. ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ತೀನಿ. ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನೂ ಇಲ್ಲ. ಇವಾಗ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ. ಆಮೇಲೆ ಮತ್ತೆ ಎಲ್ಲ ಅಡುಗೆ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ನೋಡ್ಕೊಳ್ತೀನಿ ಹೆಂಗಿದೆ ಅದು ನೋಡಿಕೊಂಡು ಮತ್ತೆ ಹಾಕ್ತೀನಂತೆ. ಇವಾಗ ಇದೆಲ್ಲ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ ಎಲ್ಲ ಬೆಂದಿದೆ. ಟೊಮೆಟೊ ಹಾಕಿದ್ದೆ, ಅದು ವಿಡಿಯೋದಲ್ಲಿ ನಿಮ್ಗೆ ಬಂದಿಲ್ಲ ಅದು.
ಇವಾಗ ಸ್ಮ್ಯಾಶರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಮುಂಚೆ ನಾನು ಬೇರೆ ಸೊಪ್ಪನ್ನೇ ಬೇರೆ ಬೇಯಿಸ್ಕೊಳ್ತಿದ್ದೆ, ಆಮೇಲೆ ಬೇಳೆನೇ ಬೇರೆ ಬೇಯಿಸ್ಕೊಳ್ತಿದ್ದೆ. ಅಂದರೆ ಮುಂಚೆ ನಂಗೆ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ ಹೆಂಗೆ ಮಾಡಬೇಕೇನೋ ಅಂತ. ಬೇಯಿಸ್ಕೊಂಡು ಮಿಕ್ಸರ್ಗೆ ಹಾಕಿ ಆಮೇಲೆ ಮಾಡ್ತಿದ್ದೆ. ಸರಿ ಅನ್ನಿಸ್ತಿಲ್ಲ, ಅದನ್ನು ಸುಮ್ಮನೆ ಸ್ಟಾರ್ಟಿಂಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದಿಷ್ಟು ನಾನೇ ಯೂಟ್ಯೂಬ್ ವಿಡಿಯೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಹಿಂಗೆ ಎಲ್ಲ ಹಾಕಿ ಆಮೇಲೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಬೇಕು. ಮಿಕ್ಸರ್ ಹಾಕಿದ್ರೆ ಅಷ್ಟು ಟೇಸ್ಟ್ ಇಲ್ಲ, ಈ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಲ್ಲ ಅದನ್ನ ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಇದು ಒಗ್ಗರಣೆ ಹಾಕ್ತೀನಿ. ಇವಾಗ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಸಿಡಿತಿದೆ. ಇವಾಗ ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಯಾಕೆಂದ್ರೆ ಮುಂಚೆನೇ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಯಲಿ. ಇದಕ್ಕೂ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಅಂದರೆ ಕಲರ್ ಚೆನ್ನಾಗಿ ಬರಲಿ ಅಂತ. ಅದು ಸ್ವಲ್ಪ ಹಾಕ್ಕೊಂಡಿದ್ನಲ್ಲ. ಇವಾಗ ಇದನ್ನ ಸ್ಮ್ಯಾಶ್ ಮಾಡಿದ್ನಲ್ಲ, ಇದಕ್ಕೆ ನಾವು ಒಗ್ಗರಣೆ ಕೊಡ್ತಿದ್ದೀನಿ. ಇವಾಗ ನೋಡಿದ್ದು ಇವಾಗೆಲ್ಲ ಸ್ವಲ್ಪ ಕುದೀಲಿ ಅಂತ ಬಿಡ್ತಿದ್ದೀನಿ. ಯಾಕಂದ್ರೆ ಒಗ್ಗರಣೆ ಹಾಕಿದ್ದೀನಲ್ಲ, ಕುದೀಲಿ ಅಂತ ಇಟ್ಟಿದ್ದೀನಿ ಇದನ್ನು. ಇದೆಲ್ಲ ಕುದ್ದು ಇವಾಗೆಲ್ಲ ರೆಡಿ ಆಯಿತು. ಟೇಸ್ಟು ಚೆನ್ನಾಗಿತ್ತು, ನೋಡಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ನೋಡಿ ಇವಾಗ ಸರ್ವ್ ಮಾಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ.